ಸಮಸ್ತ ಕಲರ್ ಟಾಕೀಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಪ್ರಿಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಸಹ ಮೊಟ್ಟಮೊದಲನೆಯದಾಗಿ 2026ನೇ ಸಾಲಿನ ನೂತನ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ನೂತನ ವರ್ಷ, ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು, ಹೊಸ ಭರವಸೆಯನ್ನು ಮತ್ತು ಒಂದು ಆಶಾಕಿರಣವನ್ನು, ಯಶಸ್ಸನ್ನು ಎಲ್ಲವನ್ನು ತಂದುಕೊಡಲಿ ಅಂತ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಹಾರೈಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಸಂಕ್ರಾಂತಿ ರಾಶಿ ಭವಿಷ್ಯ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಇದರಲ್ಲಿ 12 ರಾಶಿಗಳಿಗೆ ಏನೆಲ್ಲ ಫಲಾಫಲಗಳು ಈ ವರ್ಷ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೆ 12 ರಾಶಿಗಳ ಒಂದು ಫಲಾಫಲಗಳ ಬಗ್ಗೆ ಈಗ ನಾವು ಚಿಂತನೆಯನ್ನು ಮಾಡೋಣ. ಕನ್ಯಾ ರಾಶಿನವರಿಗೆ ಈ ವರ್ಷದಲ್ಲಿ 6ನೇ ಮನೆಯಲ್ಲಿರತಕ್ಕಂಥ ರಾಹು, 7ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ, 10 ಮತ್ತು 11ನೇ ಮೇಲೆ ಸಂಚಾರ ಮಾಡತಕ್ಕಂಥ ಬೃಹಸ್ಪತಿ ಅಂದರೆ ಗುರು, 12ನೇ ಮೇಲಿರತಕ್ಕಂಥ ಕೇತು. ಓವರಾಲ್ ನೋಡಿದ್ರೆ ಚೆನ್ನಾಗೇ ಇದೆ, ನಿಮಗೆ ಏನು ತೊಂದರೆ ಇಲ್ಲ. ಸ್ವಲ್ಪ ಕೆಲವೊಂದು ವಿಚಾರಗಳಿಗೆ ನೆಗ್ಲಿಜೆನ್ಸು, ಓವರ್ ಕಾನ್ಫಿಡೆನ್ಸು ಇದೆರಡನ್ನ ಬಿಟ್ಬಿಟ್ರೆ ನಿಮ್ಮನ್ನು ತಡೆಯೋರು ಯಾರೂ ಇರೋದಿಲ್ಲ. ಅಪ್ರತಿಮವಾದಂಥ ಬುದ್ಧಿ, ವಿಶೇಷವಾದ ಮೆಮೊರಿ ಪವರು ಮತ್ತು ಎಲ್ಲರನ್ನ ಮಾತಿನಲ್ಲೇ ಕಟ್ಟಾಕ್ತಕ್ಕಂಥ ಒಂದು ಚಾಣಾಕ್ಷತನ, ಇದೆಲ್ಲವನ್ನ ಭಗವಂತ ನಿಮಗೆ ಕೊಟ್ಟಿರ್ತಾನೆ. ಆದರೆ ನನ್ನನ್ನು ಬಿಟ್ಟರೆ ಇಲ್ಲ ಅನ್ನತಕ್ಕಂಥ ಒಂದು ಭಾವನೆ, ಓವರ್ ಕಾನ್ಫಿಡೆನ್ಸು, ಎಲ್ಲವನ್ನ ನಿಭಾಯಿಸ್ಬಿಡ್ತೀನಿ ಅಂತಕ್ಕಂಥ ಲೈಟಾಗಿ ಈಸಿಯಾಗಿ ತೊಗೊಳ್ಳುವಂಥ ಒಂದು ಮೆಂಟ್ಯಾಲಿಟಿ, ಇದು ನಿಮಗೆ ಸಮಸ್ಯೆನ ತಂದುಕೊಡುತ್ತೆ. ಹುಷಾರಾಗಿರಿ. 6ನೇ ಮೇಲೆ ಇರತಕ್ಕಂಥ ರಾಹು ಹಳೆಯ ರೋಗಗಳಿಂದ ವಿಮುಕ್ತಿಯನ್ನು ಕೊಡಿಸ್ತಾನೆ. ಹಲವಾರು ತಿಂಗಳುಗಳಿಂದ 1-1.5 ವರ್ಷದಿಂದ ನಿವಾರಣೆ ಆಗದೆ ಇರತಕ್ಕಂಥ ರೋಗಗಳು, 10 ಡಾಕ್ಟರ್ಗಳನ್ನು ನೋಡಿರ್ತೀರ, ಹಲವಾರು ರೀತಿಯಾದಂಥ ಒಂದು ಮೆಡಿಕೇಷನ್ಸ್ನ ಟ್ರೈ ಮಾಡಿರ್ತೀರ, ಯಾವುದು ಸಕ್ಸಸ್ಸನ್ನು ಕೊಟ್ಟಿರೋದಿಲ್ಲ. ಈ ಸಮಯದಲ್ಲಿ ಒಂದು ರೀತಿಯಲ್ಲಿ ಮ್ಯಾಜಿಕ್ ಅನ್ನೋ ಪ್ರಕಾರವಾಗಿ ನಿಮಗೆ ಆ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆ ಆಗ್ತಾ ಹೋಗುತ್ತೆ. ಯಾರೋ ಒಂದು ಗುಳಿಗೆ ಕೊಡ್ತಾರೆ, ಒಂದು ಕಷಾಯ ಕೊಡ್ತಾರೆ, ಅಥವಾ ಏನೋ ಒಂದು ಸಣ್ಣ ಟಿಪ್ಸ್ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀರಾ, ನೀವು ಅದನ್ನು ಡೈಲಿ ಫಾಲೋ ಮಾಡ್ತಾ ಹೋಗ್ತೀರಾ. ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ 3 ವಾರದಿಂದ 6 ವಾರದೊಳಗೆ ಬದಲಾವಣೆ ಆಗುತ್ತೆ. ಹಳೆಯ ಸಾಲಗಳಿಂದ ಸಹ ವಿಮುಕ್ತಿಯನ್ನು ಪಡ್ಕೊಳ್ತಕ್ಕಂಥ ಸಮಯ ಇದಾಗಿರುತ್ತೆ. ಅದೇ ಪ್ರಕಾರ ಶತ್ರುಗಳು ಒಂದಷ್ಟು ಜನ ತುಂಬ ದಿವಸದಿಂದ ನಿಮಗೆ ಕಾಟ ಕೊಡ್ತಾ ಇರ್ತಾರೆ. ಅದು ಫಿಸಿಕಲ್ ಟಾರ್ಚರ್ ಅಲ್ಲ, ಮೆಂಟಲ್ ಟಾರ್ಚರ್ ಕೊಡ್ತಾ ಇರ್ತಾರೆ. ಆ ಥರದವರೆಲ್ಲರೂ ಸಹ ಈ ಬಾರಿ ಸೋತು ಹೋಗ್ತಾರೆ. ಇನ್ನು ನಿಮ್ಮನ್ನು ಜಗ್ಸೋಕ್ಕಾಗಲ್ಲ ಅಂತ ಹೇಳಿ ಅವರೇ ಕಾಂಪ್ರಮೈಸ್ ಮಾಡಿಕೊಂಡು ನಿಮಗೆ ಫ್ರೆಂಡ್ಸ್ ಆಗಿ ಹೋಗ್ತಾರೆ. ಇದೆಲ್ಲವೂ 6ನೇ ಮನೆಯಲ್ಲಿ ರಾಹು ಇದ್ದಾಗ ನಿಮಗೆ ಕೊಡ್ತಕ್ಕಂಥ ಲಾಭಾಂಶಗಳು ಆಗಿರುತ್ತೆ. ಆದರೆ ಸಪ್ತಮದಲ್ಲಿರತಕ್ಕಂಥ ಶನೈಶ್ಚರ ಮಾತ್ರ ಎಲ್ಲವನ್ನ ನಿಧಾನ ಮಾಡ್ತಾ ಹೋಗ್ತಾನೆ. ಎಸ್ಪೆಷಲಿ ವಿವಾಹಾಕಾಂಕ್ಷಿಗಳು ಯಾರ್ಯಾರಿರ್ತೀರಾ, 28ರಿಂದ 35 ವಯೋಮಾನದಲ್ಲಿರತಕ್ಕಂಥ ಹುಡುಗಿಯರು ವಿವಾಹಕ್ಕೆ ಎಷ್ಟೇ ಪ್ರಯತ್ನಗಳು ಪಟ್ಟರೂ ಸಹ ನಿಧಾನವಾಗ್ತಾ ಹೋಗುತ್ತೆ. ಆ ಕಡೆಯಿಂದ ರೆಸ್ಪಾನ್ಸ್ ಬರೋದಿಲ್ಲ, ವಿಳಂಬ ಆಗ್ತಾ ಇರುತ್ತೆ. ಜೊತೆಗೆ ಕಾರ್ಯಗಳು ಅಷ್ಟೇ ತುಂಬ ನಿಧಾನಗತಿಯನ್ನು ಸಾಗ್ತಾ ಹೋಗ್ತಕ್ಕಂಥದ್ದು. ಹೊಸದಾಗಿ ಮದುವೆ ಆಗಿರತಕ್ಕಂಥ ದಂಪತಿಗಳು ಅಷ್ಟೇ ಪರಸ್ಪರನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಜಾಸ್ತಿ ಟೈಮ್ ತೊಗೊಳ್ತೀರಾ ಈ ಸಮಯದಲ್ಲಿ. ಸಪ್ತಮ ಭಾವದಲ್ಲಿ ಶನೈಶ್ಚರ ಇರೋದ್ರಿಂದ ಒಂದು ರೀತಿಯಲ್ಲಿ ಇಬ್ಬರ ಮಧ್ಯದಲ್ಲಿ ಏನೋ ಒಂದು ರೀತಿ ನ್ಯೂಟ್ರಾಲಿಟಿ, ಒಂದು ನ್ಯೂಟ್ರಲ್ ಮೈಂಡ್ ಸೆಟ್ ಅನ್ನತಕ್ಕಂಥದ್ದು ತರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತಿಯಿಂದ ಇರಬೇಕು ಮತ್ತು ನಿಮ್ಮ ಸ್ಪಂದನೆ, ಇಂಟ್ರ್ಯಾಕ್ಷನ್ ಅನ್ನತಕ್ಕಂಥದ್ದು ಜಾಸ್ತಿ ಮಾಡ್ಕೊಳ್ತಾ ಇರಬೇಕಂತ ಒಂದು ಸಂದರ್ಭ ಇದಾಗಿರುತ್ತೆ. 10ನೇ ಮೇಲಿರತಕ್ಕಂಥ ಗುರು ವಿಶೇಷವಾಗಿ ವಿದ್ಯಾಸ್ಥಾನಾಧಿಪತಿ, ಸಪ್ತಮ ಸ್ಥಾನಾಧಿಪತಿ ಎರಡೂ ಸಹ ಆಗಿರೋದ್ರಿಂದ ಸಪ್ತಮದಲ್ಲಿ ಶನಿ ಎಷ್ಟೇ ತೊಂದರೆ ಕೊಟ್ಟರು ಅದೆಲ್ಲವನ್ನ ಗುರು ಇಲ್ಲಿ ನಿವಾರಣೆಯನ್ನು ಮಾಡ್ತಾನೆ. ಯಾರ ರೂಪದಲ್ಲಿ ಬರ್ತಾನೆ ಅಂದರೆ ಒಬ್ಬ ಮೆಂಟರ್ ರೂಪದಲ್ಲಿ, ಒಬ್ಬ ಗೈಡ್ ರೂಪದಲ್ಲಿ, ಒಬ್ಬ ಹಿತೈಷಿ ರೂಪದಲ್ಲಿ ಬಂದು ಆ ಸಮಸ್ಯೆಗಳೆಲ್ಲವೂ ಸಹ ನಿವಾರಣೆಯನ್ನು ಮಾಡ್ತಾನೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ಸಮಯದಲ್ಲಿ ವಿಶೇಷವಾದ ಸಾಧನೆಗಳನ್ನು ನೀವು ಮಾಡ್ತೀರಾ. ನೀವು ಮಾಡತಕ್ಕಂಥ ಸಾಧನೆಗಳು ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚಿನ ಗೌರವ, ಲಾಭ ಎಲ್ಲವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಯಾವ್ಯಾವ ಸ್ಟೂಡೆಂಟ್ಸ್ ಎಲ್ಲ ಇರ್ತೀರಾ ಅದರಲ್ಲೂ ಸಹ ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲ್ ಸ್ಟೂಡೆಂಟ್ಸು ಎಕ್ಸಲೆಂಟ್ ಆಗಿರತಕ್ಕಂಥ ಒಂದು ಅಚೀವ್ಮೆಂಟ್ಸ್ನ ಮಾಡುವಂಥ ಒಂದು ಸಂದರ್ಭ ಇದಾಗಿರುತ್ತೆ. 11ನೇ ಮನೆಗೆ ಗುರು ಬಂದಾಗಲೂ ಅಷ್ಟೇ ನೀವೇನೇನೆಲ್ಲ ಒಂದು ಲಾಂಗ್ ಟರ್ಮ್ ವಿಷನ್ಸ್ನ ಮಾಡ್ಕೊಂಡು ಪ್ಲ್ಯಾನಿಂಗ್ ಮಾಡ್ತೀರಾ ಅವೆಲ್ಲವೂ ಸಹ ಸಕ್ಸಸ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಒಂದು ದೊಡ್ಡ ಕಂಪನಿಯನ್ನು ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು, CEO ಆಗ್ಬೋದು, CFO ಆಗ್ಬೋದು, MD ಆಗ್ಬೋದು, ಚೇರ್ಮನ್ ಆಗ್ಬೋದು, ಈ ಥರ ಬಿಸ್ನೆಸ್ ಹೆಡ್ಗಳಾಗಿರ್ಬೋದು, ಇವರೆಲ್ಲರಿಗೂ ಅಷ್ಟೇ ಸಾಕಷ್ಟು ಲಾಭಗಳನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಇದಾಗಿರುತ್ತೆ. ನಿಮ್ಮ ಎಲ್ಲ ಪ್ರಯತ್ನಗಳು, ನಿಮ್ಮ ಎಲ್ಲ ಒಂದು ಆಲೋಚನೆಗಳೇನಿರುತ್ತೆ ಅದಕ್ಕೆ ಸರಿಯಾದಂಥ ಸ್ಪಂದನೆ ಸಿಗುವಂಥದ್ದು, ಅದೆಲ್ಲವೂ ನಿಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯತಕ್ಕಂಥ ಸಾಧ್ಯತೆಗಳಿದೆ. ಚೆನ್ನಾಗಿದೆ. 12ನೇ ಮೇಲಿರ್ತಕ್ಕಂಥ ಕೇತುವಿನ ಬಗ್ಗೆ ಮಾತ್ರ ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಯಾಕಂದರೆ ಶಯನ ಸ್ಥಾನದಲ್ಲಿ, ನಿದ್ರಾಸ್ಥಾನದಲ್ಲಿ ಕೇತು ಬಂದಾಗ ಒಂದು ಅತಿಯಾದ ಆಧ್ಯಾತ್ಮಿಕತೆ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಸ್ಪಿರಿಚುವಲ್ ಆಗಿ ಹೋಗ್ತೀರಾ. ನಾವು ಎಷ್ಟೋ ಬಾರಿ ಹೇಳ್ತಾ ಇರ್ತೀವಿ, ನಾವು ಗೃಹಸ್ಥಾಶ್ರಮದಲ್ಲಿರತಕ್ಕಂಥವರು ತುಂಬ ಆಧ್ಯಾತ್ಮಿಕತೆ ಕಡೆಗೆ ಹೋಗಬೇಡಿ. ಒಂದು ವಯಸ್ಸದ ಅದರ ಬಗ್ಗೆ ವಿಷಯ ಸಂಗ್ರಹಣೆಯನ್ನು ಮಾಡಿಕೊಳ್ಳಿ, ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳಿ, ಜವಾಬ್ದಾರಿಯಿಂದ ವಿಮುಖರಾಗಬೇಡಿ. ಪಲಾಯನವಾದಕ್ಕೂ ಮತ್ತು ಇದಕ್ಕೂ ಸಹ ಆಧ್ಯಾತ್ಮಿಕತೆಗೂ ಸಹ ಮಧ್ಯದಲ್ಲಿ ಒಂದು ಸಣ್ಣ ಗೆರೆ ಇರುತ್ತೆ.
ನಾವು ಎಸ್ಕೇಪ್ ಮೆಂಟ್ಯಾಲಿಟಿನ ಬೆಳೆಸ್ಕೊಳ್ಳೋಕ್ಕೆ ಹೋಗಬಾರ್ದು. ಎಷ್ಟೋ ಬಾರಿ ಜನಗಳು ಹೇಳ್ತಾ ಇರ್ತಾರೆ, ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಸನ್ಯಾಸತ್ವ ತೊಗೊಂಡ್ಬಿಡ್ತೀನಿ ಅಂತ. ಅಷ್ಟು ಸುಲಭ ಅಲ್ಲ ಸನ್ಯಾಸ ತಗೊಳ್ತಕ್ಕಂಥದ್ದು ಅನ್ನೋದು. ಸನ್ಯಾಸ ಅನ್ನೋದು ಪಲಾಯನವಾದ ಆಗಬಾರ್ದು. ಸೊ ಈ 12ನೇ ಮನೆಯಲ್ಲಿರತಕ್ಕಂಥ ಕೇತು ಈ ರೀತಿ ಮೈಂಡ್ ಸೆಟ್ನ ಕೊಡುವಂಥ ಒಂದು ಸಾಧ್ಯತೆ ಇರುತ್ತೆ. ಸ್ವಲ್ಪ ನಿಮ್ಮನ್ನು ನೀವು ಸಂಭಾಳಿಸ್ಕೋಬೇಕಂತ ಒಂದು ವಿಶೇಷವಾದ ಸಂದರ್ಭ ಇದಾಗಿರುತ್ತೆ. ಜವಾಬ್ದಾರಿಗಳ ಬಗ್ಗೆ ಗಮನ ಇರಲಿ. ಮಹಾಗಣಪತಿ ಆರಾಧನೆಯನ್ನು ಮಾಡೋದರಿಂದ, ಆಂಜನೇಯನ ಆರಾಧನೆಯನ್ನು ಮಾಡೋದರಿಂದ ಮತ್ತು ಗಣಪತಿಯ ವಿಶೇಷವಾದ ಒಂದು ಸ್ವರೂಪ ಅಂದರೆ ಸ್ತ್ರೀ ರೂಪ ಇದೆ. ಈ ಸ್ತ್ರೀ ರೂಪದಲ್ಲಿ ಮಹಾಗಣಪತಿನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾದ ಲಾಭವನ್ನು ನೀವು ಪಡ್ಕೊಳ್ತೀರಾ. ನೀವು 12ನೇ ಮೇಲೆ ಇರತಕ್ಕಂಥ ಕೇತು ಕೆಲವರಿಗೆ ನಿದ್ರಾಹೀನತೆಯನ್ನು ತರತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ. ಅಂದರೆ ನಿಮಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಿದ್ದೆ ಬರದೇ ಇರತಕ್ಕಂಥದ್ದು, ಇನ್ಸೋಮ್ನಿಯಾ ಅಂತ ಒಂದು ರೋಗ ಇದೆ, ಈ ಸಮಸ್ಯೆಯನ್ನು ನರಳತಕ್ಕಂಥದ್ದು. ಇನ್ನು ಕೆಲವರಿಗೆ ಕೆಟ್ಟ ಕನಸುಗಳು ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಕ್ಕಂಥದ್ದು, ಮೇಲಿಂದ ಮೇಲೆ ದುಸ್ವಪ್ನಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ. ಇದಕ್ಕೆ ಪರಿಹಾರ ಕ್ರಮದಲ್ಲಿ ನೀವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ಮನೆಯಲ್ಲಿ ವಿಶೇಷವಾಗಿ ಒಂದು ಡ್ರೀಮ್ ಕ್ಯಾಚರ್ ಅನ್ನತಕ್ಕಂಥ ಒಂದು ಎನರ್ಜೈಸ್ಡ್ ವಾಸ್ತು ಐಟಮ್ ಬರುತ್ತೆ. ಇದನ್ನು ತೆಗೆದುಕೊಂಡು ಬಂದು ನಿಮ್ಮ ಮಾಸ್ಟರ್ ಬೆಡ್ರೂಮ್ನಲ್ಲಿ ಅಥವಾ ನೀವು ಮಲಗತಕ್ಕಂಥ ಕೋಣೆಯಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. 91 ಪಿರಮಿಡ್ಸ್ ಇದನ್ನು ಸಹ ಎನರ್ಜೈಸ್ ಮಾಡಿಸಿ, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಇದನ್ನು ಎನರ್ಜೈಸ್ ಮಾಡಿಸಿ ನೀವು ಮಲಗತಕ್ಕಂಥ ಸ್ಥಾನದಲ್ಲಿ ಸ್ಥಾಪನೆಯನ್ನು ಮಾಡ್ಕೊಳ್ಳಿ. ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಆಗ್ಬೋದು, ಅಮೆಥಿಸ್ಟ್ ಬ್ರೇಸ್ಲೆಟ್ ಆಗ್ಬೋದು, ಇದನ್ನು ನಿಮ್ಮ ಬಲಗೈನಲ್ಲಿ ಕೈಗೆ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ ಸಹ ವಿಶೇಷವಾದ ಲಾಭವನ್ನು ಪಡ್ಕೊಳ್ತೀರಾ ನೀವು. ಇನ್ನು ಕನ್ಯಾ ರಾಶಿನವರಿಗೆ ಅನುಕೂಲಕರವಾಗಿರತಕ್ಕಂಥ ಲಕ್ಕಿ ನಂಬರ್ ಅಂತಂದರೆ ವಿಶೇಷವಾಗಿ ನಿಮಗೆ 4, 3, 6 ಮತ್ತು 7 ಆಗಿರುತ್ತೆ. ಈ ಸಂಖ್ಯೆಗಳು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ನಿಮಗೆ. ಕನ್ಯಾ ರಾಶಿಯವರಿಗೆ ಶುಭವನ್ನು ತರತಕ್ಕಂಥ ಬಣ್ಣ ಯಾವುದು ಅಂತಂದರೆ ಮಿಥುನ ರಾಶಿಯವರಿಗೆ ಹೇಳಿರೋ ಪ್ರಕಾರವಾಗಿ 2 ರಾಶಿಗೆ ಅಧಿಪತಿ ಬುಧನೇ ಆಗಿರೋದ್ರಿಂದ ಈ ಒಂದು ತಿಳಿ ಹಸಿರು ಮತ್ತು ಒಂದು ಲೈಟ್ ಯೆಲ್ಲೋ ಕಲರ್ ಈ ಶೇಡ್ಸ್ನಲ್ಲಿರತಕ್ಕಂಥದ್ದು ಎಲ್ಲವೂ ಸಹ ನಿಮಗೆ ಒಳ್ಳೆ ಫಲಿತಾಂಶವನ್ನು ಕೊಡುತ್ತೆ. ಗೋಲ್ಡನ್ ಕಲರ್ ಕೂಡ ಅಷ್ಟೇ ನಿಮಗೆ ಒಳ್ಳೆ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ನಿಮಗೆ 12ರಲ್ಲಿರತಕ್ಕಂಥ ಕೇತು, ಸಪ್ತಮದಲ್ಲಿರತಕ್ಕಂಥ ಶನಿ, ಈ ಎರಡರ ಬಗ್ಗೆ ಸರಿಯಾದ ಪ್ರಿಕಾಷನ್ಸನ್ನು, ಪರಿಹಾರಗಳನ್ನು ಸಕಾಲದಲ್ಲಿ ಮಾಡಿಕೊಂಡಿದ್ದಾದಲ್ಲಿ ರಾಹು ಮತ್ತು ಗುರು ಇಡೀ ವರ್ಷ ನಿಮಗೆ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ತಾರೆ. ಯಾವುದೇ ತೊಂದರೆ ಇಲ್ಲ. ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಅತಿಯಾದ ಆತ್ಮವಿಶ್ವಾಸ, ನಿರ್ಲಕ್ಷ್ಯ ಎರಡನ್ನು ಬಿಡಿ. 2026 ಶುಭ ವರ್ಷವಾಗಿಸ್ಕೊಳ್ಳಿ.